ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಯಾದಗಿರಿ ಜಿಲ್ಲಾ ಪ್ರತಿನಿಧಿ ಗಣೇಶ್ ಮಾಲಿ ಪಾಟೀಲ್. ವೀಕ್ಷಕರೇ, ನೀವು ಯಾರೇ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಬರೋಬ್ಬರಿ ಸ್ವಾತಂತ್ರ್ಯ ಸಿಕ್ಕು 80 ವರ್ಷಗಳು ಗತಿಸಿದೆ. ಆದರೂ ಕೂಡ ಆ ಗ್ರಾಮಸ್ಥರ ನರಕ ಯಾತನೆ ಯಾರು ಕೇಳೋರಿಲ್ಲ. ನಿಜಕ್ಕೂ ಆ ಗ್ರಾಮಕ್ಕೆ ಸ್ವಾತಂತ್ರ್ಯ ಇನ್ನೂ ಸಿಕ್ಕಿಲ್ಲ ಅಂತ ಹೇಳಬೇಕಾಗುತ್ತೆ. ಆ ಗ್ರಾಮ ಯಾವುದು ಅಂತ ಹೇಳ್ತೀನಿ ಕೇಳಿ. ಯಾದಗಿರಿ ಜಿಲ್ಲೆ ಗುರುಮಿಟ್ಕಲ್ ತಾಲೂಕಿನ ವಡ್ನಳ್ಳಿ ಅಂತಕ್ಕಂಥ ಗ್ರಾಮ. ಈ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಸಂಪೂರ್ಣವಾಗಿ ಮರೀಚಿಕೆಯಾಗಿವೆ. ಯಾಕೆಂತಂದರೆ ದೃಶ್ಯಾವಳಿಗಳಲ್ಲಿ ನೀವು ನೋಡ್ಬೋದು, ಏನೋ ಚರಂಡಿ ಯಾವುದು, ರಸ್ತೆ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಚರಂಡಿ ನೀರು ರಸ್ತೆ ಮೇಲೆ ಹೋಗ್ತಾ ಇದ್ದಾವೆ. ಪ್ರತಿನಿತ್ಯ ಮಕ್ಕಳು ಶಾಲೆಗೆ ಹೋಗಬೇಕಾದ್ರೆ ನರಕ ಯಾತನೆಯನ್ನು ಪಡಬೇಕಾಗಿದೆ. ಮಕ್ಕಳು ಅಲ್ಲಿ ದಾಟಬೇಕಾದ್ರೆ ಬೀಳ್ತಾರೆ, ಮತ್ತು ಚರಂಡಿ ನೀರಲ್ಲಿ ತಮ್ಮ ಬಟ್ಟೆ ಎಲ್ಲ ಗಲೀಜಾಗುತ್ತೆ. ಹಾಗಾಗಿ ವಾಹನ ಸವಾರರು ಕೂಡ ಹೋಗ್ಬೇಕಂದ್ರೆ ಸಾಕಷ್ಟು ಹರಸಾಹಸವನ್ನು ಪಡ್ಕೊಂಡು ಅಲ್ಲಿಂದ ರಸ್ತೆಯನ್ನು ದಾಟ್ಕೊಂಡು ಹೋಗಬೇಕಾಗಿದೆ. ನಿಜಕ್ಕೂ ಗ್ರಾಮಸ್ಥರು ಸಾಕಷ್ಟು ಬಾರಿ ಒಂದು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅಧಿಕಾರಿಗಳು ಇತ್ತ ಕಡೆ ತಿರುಗಿ ನೋಡ್ತಾ ಇಲ್ಲ. ಹಾಗಾಗಿ ಗ್ರಾಮಸ್ಥರು ರೊಚ್ಚಿಗೆದ್ದು ವಿನೂತನವಾಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕೈಯಲ್ಲಿ ದೊಣ್ಣೆ ಮತ್ತು ಖಾಲಿ ಕೊಡವ ತಮಟೆ ಬಾರಿಸುತ್ತಾ ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ ವಿನೂತನವಾಗಿ ಪ್ರತಿಭಟನೆಯನ್ನು ಕೂಡ ಗ್ರಾಮಸ್ಥರು ಮಾಡಿದ್ದಾರೆ. ನಿಜಕ್ಕೂ ಹೇಳಬೇಕು ಅಂತಂದ್ರೆ, ಯಾಕೆ ಇಷ್ಟೊಂದು ನಿಷ್ಕಾಳಜಿ ತೋರ್ತಾ ಇದ್ದಾರೆ ಅಧಿಕಾರಿಗಳು? ಇವರಿಗೆ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಅಂತಕ್ಕಂಥದ್ದು ಗ್ರಾಮಸ್ಥರ ಒಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೆಲಸ ಮಾಡಿ ಹೋಗ್ಲಕ್ ಬಹಳ ತೊಂದರೆ ಆಗ್ತದ್ರಿ. ಇಲ್ಲಿ ಮಕ್ಕಳಿಗೆ ಸ್ಕೂಲಿಗೆ ಕಳ್ಸೋದು ನೀರಿನ ವ್ಯವಸ್ಥೆ ಇಲ್ಲ, ಇಲ್ಲಿ ಸ್ವಚ್ಛತೆ ಇಲ್ಲ, ಏನಿಲ್ಲ. ಇಲ್ಲಿ ಎಲ್ಲ ಸುಮ್ಮನೆ ಹೊಲಸು ಅದು ದಾಮಿ ಕುಂತು ಮಕ್ಳಿಗೆ ಕಾಯಿಲೆ ಅದು ಬರ್ತದ. ಇಲ್ಲಿ ಎಲ್ಲ ಸ್ವಚ್ಛತೆ ಏನಿಲ್ಲ. ಇಲ್ಲಿ ಹೋಗ್ಲಕ್ಕಾಗಲ್ಲ, ಏನಿಲ್ಲ. ನೆಲಕ್ಕ ಹೋಗ್ಬೇಕು, ಮಕ್ಕಳದೆಲ್ಲ ತೊಂದರೆ ಅದ. ಇಲ್ಲಿ ಊರಲ್ಲಿ ಬೆಳಕ ಮಾಡ್ಬೇಕಾದ್ರೆ ನಾವು ತಿರುಗಾಡೋದಾಗಲ್ಲ, ಓಡಾಡೋದಾಗಲ್ಲ, ನಾವು ಕೆಲಸ ಮಾಡೋಕ್ಕಾಗಲ್ಲ, ಏನಿಲ್ಲ. ಈ ನೀರಿನ ಸಮಸ್ಯೆ ಹಂಗೆ ಒಂದ್ರಲಿದ್ದ ಅಲ್ರಿ, ಎಲ್ಲ ತೊಂದರೆ ಆಗ್ಯದ ನಮಗೆ. ನಿಜಕ್ಕೂ ಮುಂಬರುವ ದಿನಗಳಲ್ಲಿ ನಮ್ಮ ಊರಿಗೆ ಸಮರ್ಪಕವಾಗಿ ಮೂಲಭೂತ ಸೌಕರ್ಯವನ್ನು ಒದಗಿಸಬೇಕು. ಕುಡಿಯೋದಕ್ಕೂ ಕೂಡ ಒಂದು ಶುದ್ಧ ನೀರಿನ ಕುಡಿಯೋ ಘಟಕಗಳು ಇಲ್ಲ. ಹಾಗಾಗಿ ಗ್ರಾಮಸ್ಥರು ರೊಚ್ಚಿಗೆದ್ದು ಈ ಒಂದು ವಿನೂತನವಾದ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಮೂಲಭೂತ ಸೌಕರ್ಯವನ್ನು ಒದಗಿಸದೆ ಹೋದಲ್ಲಿ ನಾವು ಹೆದ್ದಾರಿಯನ್ನು ತಡೆದು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತಕ್ಕಂತಹ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಈ ಊರಾಗ ಬಂದಾಗ ನೋಡಿದಾಗ ನನಗೆ ಗೊತ್ತಿರಂಗೆ ಇವರ ನರಕಯಾತನ ಎಲ್ಲಿ ನಾ ಯಾಳ್ಯಾಗ ನೋಡಿಲ್ಲ. ರಸ್ತೆ ಸರಿ ಇಲ್ಲ, ಸಿಸಿ ರಸ್ತೆ ಇಲ್ಲ, ಚರಂಡಿ ಇಲ್ಲ, ಗಬ್ಬೆದ್ದು ನಾರ್ಲಕತ್ತವ. ರೋಗ ರುಜಿನ ಬಂದು ಕೇಸಿ ಆಸ್ಪತ್ರೆಗೆ ಸೇರ್ತಕ್ಕಂಥದ. ಈ ಬಡವರು ಇರ್ಬೇಕಾ ಇರ್ಬಾರ್ದ? ರಾಜಕಾರಣಿ ಮನೆ ಮುಂದೆ, ಅಧಿಕಾರಿ ಮನೆ ಮುಂದೆ ಇದ್ರೆ ಹೆಂಗೆ ಆಗ್ತದ? ಅಧಿಕಾರಿಗಳಿಗೆ ಲಂಚ ಚಿಂತಿ, ರಾಜಕಾರಣಿಗಳಿಗೆ ಓಟಿನ ಚಿಂತಿ. ಹಂಗಾಗಿ ಬಡವ್ರನ್ನ ಏನಂತ ಮೂಲೆ ಗುಂಪು ಮಾಡ್ತಕ್ಕಂಥ ಕೆಲಸ ಮಾಡ್ರೆ ತಕ್ಷಣ 24 ಗಂಟೆ ಒಳಗೆ ಗ್ರಾಮಕ್ಕೆ ಭೇಟಿ ನೀಡಿ ಇವ್ರು ಏನೇನು ಹೇಳ್ತಾರೆ ಅದನ್ನೆಲ್ಲ ಸಮಸ್ಯೆ ಕೇಳಬೇಕು. ಊರು ಸ್ವಚ್ಛ ಮಾಡಬೇಕು, ಬ್ಲೀಚಿಂಗ್ ಪೌಡ್ರ್ ಹೊಡಿಬೇಕು, ನೀರು ನಿಂದ್ರಲಾರ್ದಂತ ನೋಡ್ತಾ ತೆಗ್ಗು ಗುಂಡಿಗಳಿಗೆ ಮರ್ಮಾಕ್ಬೇಕು. ಎಲ್ಲೆಲ್ಲಿ ಪೈಪ್ಲೈನ್ ನೀರಿಲ್ಲ ಅಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ರೆ ಸರಿ. ಒಂದು ವಾರದೊಳಗೆ ಇದು ಸಮಸ್ಯೆ ಬಗೆಹರಿಲ್ಲ ಅಂದರೆ ಯಾದಗಿರಿಲಿಂತ ಗುಲ್ಬರ್ಗ ಹೋಗ್ತಕ್ಕಂಥ ಅಲ್ಲಿಪುರ ತಾಂಡ ಅದಲ್ಲ, ಆ ತಾಂಡದ ರೋಡಿಗೆ ನಾವೆಲ್ಲರೂ ಕಲ್ತು ಸುತ್ತಲೂ ಹಳ್ಳಿ ಮಂದಿ ಕಲ್ತು ಆ ರೋಡಿಗೆ ಮಲ್ಕೊಂತೀವಿ. ಆ ಸಮಸ್ಯೆ ಬಗೆಹರಿಲ್ಲ ಅಂತಂದ್ರೆ ಯಾರು ಸಂಬಂಧಪಟ್ಟ ಅಧಿಕಾರಿ ಪಿ ಡಿ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಇವು ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಸಿ ಆಗಿರ್ಬೋದು, ಸಂಬಂಧಪಟ್ಟ ಕುಡಿಯ ನೀರು ಮತ್ತು ನೈರ್ಮಲ್ಯ ಅಧಿಕಾರಿ ಜೈ ಎಡಬಲಿ ನೀವು ಯಾರು ಮಾಡಲಿಲ್ಲ ಅಂದ್ರೆ ನಿಮ್ಮ ಮ್ಯಾಗ ಯಾದಗಿರಿ ಗ್ರಾಮೀಣ ಪೊಲೀಸ್ ಠಾಣೆದಲ್ಲಿ ನಿಮ್ಮ ಮ್ಯಾಗ ಕೇಸ್ ಮಾಡ್ತಕ್ಕಂಥ ಕೆಲಸಕ್ಕೆ ನಾ ಮುಂದೆ ಆತೀನಿ. ನಿಜಕ್ಕೂ ಹೇಳಬೇಕು ಅಂತಂದ್ರೆ, ಯಾಕೆ ಇಷ್ಟೊಂದು ತಾತ್ಸಾರ? ಈ ಗ್ರಾಮಸ್ಥರ ಒಂದು ನೋವು ಯಾರು ಕೇಳ್ತಾ ಇಲ್ಲ. ಸಾಕಷ್ಟು ಮೂಲಭೂತ ಸೌಕರ್ಯಗಳಿಂದ ಸಾಕಷ್ಟು ವಂಚಿತರಾಗಿದ್ದಾರೆ ಜನರು. ನಾವು ಕೇವಲ ಚುನಾವಣೆ ಬಂದಾಗ ಮಾತ್ರ ಜನಪ್ರತಿನಿಧಿಗಳು ನಮ್ಮ ಹತ್ರ ಬರ್ತಾರೆ, ಓಟ್ ಹಾಕಿ ಅಂತ ಕೇಳ್ತಾರೆ, ಓಟ್ ಹಾಕಿಸ್ಕೊಂಡು ಹೋಗ್ತಾರೆ. ಆದರೆ ನಮಗೆ ಒದಗಿಸಬೇಕಾಗಿರ್ತಕ್ಕಂತಹ ನಾವು ಕೂಡ ಟ್ಯಾಕ್ಸನ್ನು ತುಂಬ್ತೀವಿ, ನಮಗೆ ಯಾಕೆ ಮೂಲಭೂತ ಸೌಕರ್ಯಗಳನ್ನು ನೀವು ಸರಿಯಾಗಿ ಕೊಡ್ತಾ ಇಲ್ಲ ಅಂಥೇಳಿ ಜನರು ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ತಿರುಗಾಡ್ಬೇಕಂತಂದ್ರೆ ಬರೀ ಕೆಸರಲ್ಲೇ ಹೋಗ್ಬೇಕು, ಕೆಸರಲ್ಲೇ ಬರಬೇಕು. ಅದರಲ್ಲಿ ಸೊಳ್ಳೆಗಳು ಜಾಸ್ತಿ ಆಗಿದ್ದಾವೆ. ರಾತ್ರಿ ನೈಟ್ ಮಲ್ಕೋಬೇಕಾದ್ರೆ ಸೊಳ್ಳೆಗಳ ಕಾಟ. ಈಗ ಅದ್ರಾಗ ನೀರಿನ ವ್ಯವಸ್ಥೆನೇ ಇಲ್ಲ ರೀ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಈಗ ಅರ್ಧ ಓಣಿಗೆ ನೀರಿದೆ, ಅರ್ಧ ಓಣಿ ಫುಲ್ಲು ನೀರೇ ಇಲ್ಲ. ಅವರು ನೀರಿಗೆ ಬಂದು ಅಲ್ಲಿ ನೀರು ತುಂಬಬೇಕಾದ್ರೆ ಎಲ್ಲರೂ ಕೂಡ ಜಗಳ ಆಡಿ ನೀರು ತುಂಬ್ಕೊಂಡು ಹೋಗ್ಬೇಕು. ಅವರು ನೀರು ತುಂಬ್ಕೊಂಡು ಹೋಗಿ ಮನೆಯಾಗ ಅಡಿಗೆ ಮಾಡಿ ಸ್ಕೂಲಿಗೆ ಮಕ್ಕಳನ್ನ ಕಳಿಸ್ಬೇಕಾದ್ರೆ ಟೈಮ್ ಆಗುತ್ತೆ, ಅಡಿಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಟೈಮ್ ಆಗುತ್ತೆ ಅವ್ರಿಗೆ. ಅದ್ರಾಗ ರೋಡಿನ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಒಂದು ಟಾಕಿ ಮಾಡಿದ್ದಾರೆ, ಈಗ ಒಂದು 15 ವರ್ಷ ಐತ್ರಿ. ಆ ಟಾಕಿಗೆ ನೀರೇ ಏರಿಸಿಲ್ರಿ. ಮತ್ತೆ ಆ ಟಾಕಿನೇ ಬೀಳಕ್ಕೆ ಸ್ಟಾರ್ಟ್ ಆಗ್ಯದ್ರಿ. ಆಲ್ರೆಡಿ ಬೀಳ್ಬೋದ್ರಿ, ಅದು ಬಿದ್ರನ ಅದಕ್ಕೆ ನೀರೇ ಏರಿಸಿಲ್ರಿ. ನಿಜಕ್ಕೂ ಹೀಗೆ ಆದರೆ ಜನಪ್ರತಿನಿಧಿಗಳ ವಿರುದ್ಧ ಕೂಡ ಜನರು ಸಾಕಷ್ಟು ಒಂದು ಗ್ರಾಮಸ್ಥರ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಇದೇ ರೀತಿ ಆದರೆ ಮುಂಬರೋ ದಿನಗಳಲ್ಲಿ ನಾವು ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ.
ಒಟ್ಟಾರೆಯಾಗಿ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಊರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸ್ತಾರ ಕಾದ್ ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.